ಫ್ರೆಂಡ್ಸ್, ನೀವು ಈಗ ಯೂಟ್ಯೂಬ್ ಶಾರ್ಟ್ಸನ್ನು ಮಾಡುವಾಗ ಟೈಮರನ್ನು ಇಟ್ಕೊಂಡು ನೀವು ಶಾರ್ಟ್ಸನ್ನು ರೆಕಾರ್ಡಿಂಗನ್ನು ಮಾಡ್ಬೋದು. 3 ಸೆಕೆಂಡ್ಸಾಗಿ 10 ಸೆಕೆಂಡ್ 20 ಸೆಕೆಂಡ್ವರೆಗೂ 3 ಆಪ್ಷನನ್ನು ಕೊಟ್ಟಿದ್ದಾರೆ. ಈ 3 ಆಪ್ಷನನ್ನು ಇಟ್ಕೊಂಡು ನೀವು ಶಾರ್ಟ್ಸನ್ನು ರೆಕಾರ್ಡ್ ಮಾಡ್ಬೋದು. ಯಾವ ರೀತಿಯಾಗಿ ರೆಕಾರ್ಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಬದ್ರನಾಯಕ್ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಮೊದಲು ನೀವು ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಪ್ಲಸ್ ಮಾರ್ಕ್ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಆಪ್ಷನ್ ಇದೆಯಲ್ವ, ಮೇಲ್ಗಡೆ ಒಂದು ಈ ಥರ ಆರೋ ಮಾರ್ಕ್ ಥರ ಆಪ್ಷನ್ ಇದೆ, ಹಾಗೆ 1:2 ಅಂತ ಇದೆ. ಅದ್ರ ಕೆಳಗಡೆ ಒಂದು ಟೈಮ್ ಗಡಿಯಾರ ಚಿತ್ರ ಥರ ಕಾಣಿಸ್ತಾ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಮೂರನೇ ಆಪ್ಷನ್ ರೈಟ್ ಸೈಡಲ್ಲಿ ಮೂರನೇ ಸಿಂಬಾಲ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಟೈಮರ್ ಅಂತ ಬರುತ್ತೆ, ಕೌಂಟ್ ಡೌನ್ ಅಂತ ಇದೆ. ಅದ್ರ ಕೆಳಗಡೆ 3 ಸೆಕೆಂಡ್ಸ್ 10 ಸೆಕೆಂಡ್ಸ್ 20 ಸೆಕೆಂಡ್ಸ್ ಅಂತ ಇದೆ. ಫ್ರೆಂಡ್ಸ್, ಇದಿಷ್ಟು ಸೆಕೆಂಡ್ಸನ್ನು ಉಪಯೋಗ ಮಾಡಿಕೊಂಡು ನಿಮಗೆ ಯಾವ ಸೆಕೆಂಡ್ಸ್ ಬೇಕು ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಇದಿಷ್ಟನ್ನು ಮಾಡಿದರೆ ನೀವು ಈ ಒಂದು ಟೈಮರನ್ನು ಇಟ್ಕೊಂಡು ಶಾರ್ಟ್ಸನ್ನು ರೆಡಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇದು ಹೊಸದಾಗಿ ಬಂದಿರುವಂಥ ಫೀಚರ್ ಆಗಿದೆ, ಅದರಿಂದ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಈಗ ನಿಮಗೆ ಯಾವ ರೀತಿಯಾಗಿ ಟೈಮರನ್ನು ಇಟ್ಕೊಂಡು ಯೂಟ್ಯೂಬಲ್ಲಿ ಶಾರ್ಟ್ಸನ್ನು ರೆಕಾರ್ಡ್ ಮಾಡೋದು ಅಂತ ಗೊತ್ತಾಯ್ತಲ್ವ. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ. ಈ ಒಂದು ವಿಡಿಯೋದ ಮೇಲೆ ಯಾವುದೇ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಲೂ ಕೂಡ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರೂ ಕೂಡ ಬಾಯ್ ಬಾಯ್.